ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ತಂದಾಯಿತು, ಬನ್ನಿ ಇವತ್ತು ಅನುಪಮ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಅನುಪಮ ಅವ್ರ ಮನೆ ಮಕ್ಕಳೆಲ್ಲ, ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಸೇರಿಕೊಂಡು ಅವರು ಸತ್ಸಂಗಕ್ಕೆ ಹೋಗ್ತೀವಿ ಅಂತ ಸುಳ್ಳು ಹೇಳ್ಬಿಟ್ಟು ಎಲ್ಲರೂ ಎಣ್ಣೆ ಗುಂಡು ಪಾರ್ಟಿಗೆ ಹೋಗಿದ್ದಾರೆ. ಅದು ಇವ್ರಿಗೆ ಯಾರಿಗೂ ಮನೆಯವ್ರಿಗೆ ಗೊತ್ತಿಲ್ಲ. ಆಮೇಲೆ ಮನೆಯಲ್ಲಿ ಇರೋ ಹೆಂಗಸ್ರಿಗೆ ಎಲ್ಲರಿಗೂ ಅನುಪಮ ಗಿಫ್ಟ್ ತಂದಿರ್ತಾಳೆ. ಆ ಗಿಫ್ಟನ್ನ ಅವ್ರು ಯಾರೂ ತಗೊಳ್ಳಲ್ಲ. ಅವರೆಲ್ಲ ವ್ಯಂಗ್ಯವಾಗಿ ಮಾತಾಡಿ ಟೀಸ್ ಮಾಡ್ತಾರೆ. ಅದಕ್ಕೋಸ್ಕರ ಮಕ್ಕಳನ್ನ ಕರ್ಕೊಂಡು ಬಂದು ಹೊರಗಡೆಯಿಂದ ಒಂದು 5-6 ಮಕ್ಕಳನ್ನ ಕರ್ಕೊಬಂದು ಆ ಗಿಫ್ಟೆಲ್ಲನೂ ಆ ಮಕ್ಳಿಗೆ ಕೊಡ್ತಾಳೆ. ಅಲ್ಲಿ ಖುಷಿ ಪಡ್ತಾಳೆ. ಮತ್ತು ಈ ಕಡೆ ಬಂದು ಇಲ್ಲಿ ಪಾರ್ಟಿ ನಡೀತಾ ಇರುತ್ತೆ. ಅಲ್ಲಿ ಒಬ್ಳು ಗಾಡಿ ಒಬ್ರದ್ದು ಕಾರ್ ಇಸ್ಕೊಂಡು ತಗೊಂಡೋಗಿ ಅದನ್ನು ಗುದ್ದಿಸಿ ಅದನ್ನು ರಿಪೇರಿ ಮಾಡ್ಸೋಕ್ಕೆ ದುಡ್ಡಿಲ್ದಲೆ ಅವನು ಬಂದು ಅಲ್ಲಿ ಇಟ್ಕೊತಾನೆ. ನನ್ನ ದುಡ್ಡು ಕೊಡು, ರಿಪೇರಿ ಕಾರದ್ದು ರಿಪೇರಿದು ಅಂತೇಳ್ಬಿಟ್ಟು. ಆವಾಗ ಆ ದುಡ್ಡನ್ನ ಕೈ ಹಿಡ್ಕೊಂಡು ಎಳ್ದಾಡ್ತಿರ್ತಾನೆ. ಆವಾಗ ಅನುಪಮನ ಮಗ ಹೋಗಿ ಅಲ್ಲಿ ಅವಳ ದುಡ್ಡನ್ನ ಅವಳು ಖರ್ಚು ಕೊಡಬೇಕಾಗಿರೋ ದುಡ್ಡನ್ನ ಅವನಿಗೆ ಕೊಟ್ಟು ಕಳಿಸ್ತಾನೆ. ಆಮೇಲೆ ಇವಳು ಅನುಪಮನ ಮಗಳು ರಾಯಿ, ಇವಳಿಗೆ ದುಡ್ಡಿನ ಅವಶ್ಯಕತೆ ತುಂಬ ಇರೋದ್ರಿಂದ ಅವಳು ಅಲ್ಲೇನು ಕೆಲಸ ಕೊಟ್ಟರು ಮಾಡೋಕ್ಕೆ ರೆಡಿ ಇರ್ತಾಳೆ. ಹಂಗಾಗಿ ಯಾರೋ ಕೆಲಸದವ್ರು ಬಂದಿಲ್ಲ ಅಂತ ಹುಡ್ಕಾಡ್ತಿರ್ತಾರೆ. ಆವಾಗ ನಾನು ಈ ಕೆಲಸ ವೇಟರ್ ಕೆಲಸ ನಾನು ಮಾಡ್ತೀನಿ, ನನಗೆ ಹಣದ ಅವಶ್ಯಕತೆ ಇದೆ ಅಂತ ಹೇಳ್ತಾಳೆ. ಹೌದು ಅಂತೇಳ್ಬಿಟ್ಟು ಎಲ್ಲರಿಗೂ ಸಪ್ಲೈ ಮಾಡ್ತಿರ್ತಾಳೆ. ಆ ಟೈಮಿಗೆ ಇದ್ಯಾವ ನಾಟಕ ಅಂಥೇಳಿ ಇವು ಹುಡುಗರು ಮನೆಯಿಂದ ಹೋಗಿರ್ತಾರಲ್ಲ, ಇವರೆಲ್ಲ ಕೇಳ್ತಾ ಇರ್ತಾರೆ. ಅವ ನಾಟಕ ಅಲ್ಲ, ನನಗೆ ದುಡ್ಡಿನ ಅವಶ್ಯಕತೆ ಇದೆ, ನನ್ನ ಮಕ್ಕಳನ್ನ ಸಾಕಬೇಕಾಗಿದೆ, ಅದಕ್ಕೆ ನಾನು ಯಾವ ಕೆಲಸಕ್ಕಾದರೂ ಮಾಡ್ತೀನಿ ಅಂತ ಹೇಳ್ತಾಳೆ. ಆವಾಗ ಆ ಕಡೆಯಿಂದ ಯಾರೋ ಒಬ್ಬಳು ಬರ್ತಿರ್ತಾಳೆ. ಕೈ ಟಚ್ ಆಗಿ ಜ್ಯೂಸ್ ಎಲ್ಲ ಚೆಲ್ಲೋಗಿಬಿಡುತ್ತೆ, ಗ್ಲಾಸ್ ಎಲ್ಲ ಒಡೆದೋಗ್ಬಿಡುತ್ತೆ. ಆ ವಿಷಯವಾಗಿ ಓನರು ಬಂದು ಬೈತಾನೆ. ಮತ್ತು ಅವಳು ತಿರ್ಕೊಂಡು ಬೈತಾಳೆ. ಬೈದಾಗ ಇವಳು ತಿರುಗಿ ಬೈತಾಳೆ ಇವಳು ಕೂಡ. ಆವಾಗ ಅವನು ಪ್ರೇಮ್ ಬಂದುಬಿಟ್ಟು ನನ್ನ ಫ್ರೆಂಡ್ ಇವಳು, ಅವಳಿಗೇನು ಅನ್ನಬಾರ್ದು ಅಂತೇಳಿ ಸಮಾಧಾನ ಮಾಡಿ ಅಲ್ಲಿಂದ ಕರ್ಕೊಂಡು ಎಲ್ಲ ಹೊರಡೋಣ ಅಂತ ಹೊರಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಈ ಡ್ರಿಂಕ್ಸ್ ಜ್ಯೂಸಲ್ಲಿ ಡ್ರಿಂಕ್ಸ್ ಮಿಕ್ಸ್ ಮಾಡಿಬಿಟ್ಟು ಬೇರೆಯವ್ರಿಗೆ ಯಾರಿಗೋ ಕೊಡೋಕ್ಕೆ ಅಂತ ಅಲ್ಲಿ ಪ್ಲ್ಯಾನ್ ಆಗಿರುತ್ತೆ. ಅದನ್ನು ಈ ಹುಡುಗರು ಅನುಪಮನ ಮನೆವೆಲ್ಲ ತಗೊಂಡು ಕುಡಿದು ಬಿಡ್ತವೆ. ಹೈಫೈಯಾಗಿ ಕುಡಿದು ಎಲ್ಲರೂ ತೇಲಾಡ್ತಿರ್ತಾರೆ. ಈ ರಾಯಿ ಮತ್ತು ಪ್ರೇಮ ಇಬ್ಬರು ಕುಡ್ದಿಲ್ಲ, ಇನ್ನೆಲ್ಲ ಕುಡ್ದಿರ್ತಾರೆ. 4 ಜನನು ಕುಡಿದು ಹೆಂಗೆಂಗೋ ಹಾಡ್ತಿರ್ತವೆ. ಆವಾಗ ಅವ್ರನ್ನೆಲ್ಲ ಸಮಾಧಾನ ಮಾಡಿ ಜೇಪಿಗೆ ಹತ್ತಿಸ್ಕೊಂಡು ಕರ್ಕೊಂಡು ಮನೆ ಹತ್ರ ಬರ್ತಾರೆ. ಅಷ್ಟೊತ್ತಿಗೆ ಅನುಪಮ ಮನೆಯಿಂದ ಫೋನು ಆದರೆ ಸ್ವಿಚ್ ಆಫು ಎಲ್ಲರದು. ರಾಯಿ ಫೋನ್ ಕೇಳ್ತಾನೆ, ರಾಯಿ ಫೋನು ಕೂಡ ಸ್ವಿಚ್ ಆಫ್ ಆಗಿರುತ್ತೆ. ಮತ್ತು ಪ್ರೇಮ್ ಫೋನು ಕೂಡ ಸ್ವಿಚ್ ಆಫ್ ಆಗಿರುತ್ತೆ. ಈ ಪಾರ್ಟಿಲಿ ಇವಳು ಸಪ್ಲೈ ಮಾಡ್ತಾ ಇರ್ತಾಳೆ ರಾಯಿ. ಆ ಟೈಮಿಗೆ ಕರೆಕ್ಟಾಗಿ ಅವಳು ಅಡ್ಡ ಒಂಚೂರು ತಿರ್ಕೊಂಬಿಡ್ತಾಳೆ, ಅದು ಚೆಲ್ಲೋಗ್ಬಿಡುತ್ತೆ. ಅದಕ್ಕೆ ದೊಡ್ಡ ರದ್ದಾಂತ ಮಾಡಿ ಅವಳಿಗೆ ಒಡೆಯೋ ಲೆವೆಲಿಗೆ ಹೋಗ್ಬಿಡ್ತಾರೆ. ಆವಾಗ ಪ್ರೇಮ್ ಬಂದು ಬಿಡಿಸ್ತಾನೆ. ನನ್ನ ಫ್ರೆಂಡು ಇವಳು ಆ ಥರ ಇಲ್ಲ, ಅವಳು ದುಡ್ಡು ಅವಶ್ಯಕತೆ ಇದೆ, ಅವಳು ಕಷ್ಟಪಟ್ಟು ದುಡಿತಾಳೆ ಅಷ್ಟೇ, ಬಿಟ್ಟು ಯಾವುದು ಮಾಡಲ್ಲ, ಅವಳು ಇಸ್ಕೊಳ್ಳೋಕೆ ಇಷ್ಟಪಡಲ್ಲ ಅಂತೇಳಿ. ಇಲ್ಲಿ ಹೌದಾ, ವೇಟರ್ ಕೆಲಸ ಮಾಡಿದ್ರೆ ವೇಟರ್ ಕೆಲಸ ಮಾಡಬೇಕು, ಅದು ಬಿಟ್ಟು ಈ ಥರ ಯಾಕೆ ಆಡಬೇಕು ಅಂತೇಳಿ ಅಲ್ಲೂ ಬೈತಾಳೆ. ಬೈಸ್ಕೊಂಡು ಅಲ್ಲಿಂದ ನಾನು ಕಷ್ಟಪಟ್ಟು ದುಡಿತೀನಿ, ನಾನು ಬೇರೆಯವರು ಹಂಗಲ್ಲಿ ತಿನ್ನಲ್ಲ ನಾನು, ಹಂಗೆ ಅಂತೇಳಿ ಇವಳು ಬೈತಾಳೆ ರಾಯಿ. ಬೈದ್ಬಿಟ್ಟು ಅಲ್ಲಿಂದ ಜೀಪ್ ಹತ್ತುತ್ತಾರೆ. ಜೀಪ್ ಹತ್ತಕ್ಕೆ ಅಂತ ಬರ್ತಾರೆ. ಹೈಫೈ ಆಗಿರ್ತಾರೆ, ಒಬ್ಬರು ತೇಲಾಡ್ತಿರ್ತಾರೆ ಎಲ್ಲರೂ. ಹೆಂಗೆ ಇದು ಸಾಧ್ಯ ಅಂತ ಈ ರಾಯಿನೂ ಪ್ರೇಮನು ಮಾತಾಡ್ಕೊಳ್ತಾರೆ. ಆದರೆ ಹೆಂಗೆ ಅಂತಲೇ ಗೊತ್ತಾಗಿಲ್ಲ. ಡ್ರಿಂಕ್ಸಲ್ಲಿ ಇದು ಜ್ಯೂಸಲ್ಲಿ ಹೆಂಗೆ ಡ್ರಿಂಕ್ಸ್ ಮಿಕ್ಸ್ ಆಯಿತು ಅಂತಲೇ ಗೊತ್ತಿಲ್ಲ. ಅಲ್ಲಿ ಬೇರೆಯವ್ರಿಗೆ ಕೊಡೋಕ್ಕೆ ಅಂತ ಅಂದಿದ್ದನ್ನು ಇವ್ರು ತೊಗೊಂಡು ಕುಡಿದು ಬಿಟ್ಟಿದ್ದಾರೆ. ಹಾಗಾಗಿ ಇವರು ಹೈಫೈಯಾಗಿ ಫೈಲೋ ಅಂದ್ಕೊಂಡು ಜೀಪ್ ಹತ್ತಿ ತೇಲಾಡ್ತಿರ್ತಾರೆ. ಆವಾಗ ಹೆಂಗೋ ಕಷ್ಟಪಟ್ಟು ಅವ್ರನ್ನ ಹತ್ತಿಸ್ಕೊಂಡು ಮನೆ ಹತ್ರ ಕರ್ಕೊಂಬರ್ತಾರೆ. ಮನೆ ಹತ್ರ ಕರ್ಕೊಂಬಂದರೆ ಅನುಪಮ ಸಿಕ್ಕಾಬಟ್ಟೆ ರಾಂಗಾಗಿ, ಲಲಿತನೂ ಕೂಡ ಸಿಕ್ಕಾಬಟ್ಟೆ ರಾಂಗಾಗಿ ಬೈದು ಪ್ರೇಮಗೆ ಇಲ್ಲಿರೋಕ್ಕೆ ಜಾಗ ಇಲ್ಲ, ನೀನು ಹೊರಟೋಗ್ಬಿಡು, ನಿನಗೆ ಎಷ್ಟು ಗೌರವ ಕೊಡ್ತಿದ್ದೆ, ನೀನು ಈ ಥರ ಮಾಡ್ದಲ್ಲ ಅಂತೇಳಿ ಅವನು ನನ್ನ ಮನೆಯಲ್ಲಿ ಇರಬೇಡ ಇನ್ನು ಅಂತ ಕಳಿಸ್ತಾಳೆ. ಆಮೇಲೆ ರಾಯಿಗೂ ಬೈತಾಳೆ, ನೀನು ಸರಿ ಇದ್ದೆ ತಾನೇ, ನೀನು ನೋಡ್ಕೊಂಡು ಕರ್ಕೊಬರ್ಬೇಕಿತ್ತು, ನಿಮ್ಮಿಬ್ಬರು ಧೈರ್ಯದ ಮೇಲೆ ನಾನು ಕಳಿಸಿದ್ದೆ ಅಲ್ವಾ,
ಆದರೆ ಇವ್ರು ಯಾಕೆ ಈ ಲೆವೆಲ್ಲು, ಈ ಥರ ಬಟ್ಟೆಗಳು ಈ ಥರ ಚಂದ ಮಾಡ್ಕೊಂಡು ಬಂದಿದ್ದಾರೆ ಅಂತೇಳಿ ಬೈತಾಳೆ. ಅದು ಏನೋ ಆಯಿತು ಹಂಗೆ ಹಿಂಗೆ ಅಂತ ಅವ್ರಿಗೆ ಹೇಳೋಕ್ಕೂ ಅವಕಾಶ ಕೊಡಲ್ಲ. ಇಬ್ಬರು ಬೈದು ಹಾಕ್ಬಿಡ್ತಾರೆ ಸಖತ್ತಾಗಿ. ಅದು ಸಿಕ್ಕಾಬಟ್ಟೆ ಇರಿಟೇಷನ್ ಆಗ್ಬಿಡುತ್ತೆ. ಈ ಹುಡುಗಿರು ಬಾಯಿ ಬಿಟ್ಟು ಹೇಳೋಕ್ಕೂ ಆಗಲ್ಲ, ಏಕೆಂದರೆ ಇವೆಲ್ಲ ಡ್ರಿಂಕ್ಸ್ ಮಾಡ್ಕೊಂಡು ನಿಂತಿದ್ದಾವಲ್ಲ. ಇವಕ್ಕೆ ಹೆಂಗೆ ಡ್ರಿಂಕ್ಸ್ ಕುಡ್ದು ಅಂತಲೂ ಗೊತ್ತಿಲ್ಲ, ಜ್ಯೂಸು ಅಂತ ಕುಡಿದು ಡ್ರಿಂಕ್ಸ್ ಹಂಗಾಯಿತು ಅಂತಲೂ ಗೊತ್ತಿಲ್ಲ. ಆಮೇಲೆ ಅಲ್ಲಿ ಅನುಪಮ ಬೆಳಗ್ಗೆನೇ ಎಲ್ಲರಿಗೂ ಚಾರ್ಜ್ ತೊಗೊಂಡಿರ್ತಾಳೆ, ಅವ್ರ ಅತ್ತೆಯಿಂದ ಎಲ್ಲರಿಗೂ, ಇವಳಿಗೆ ಖುಷಿಗೆ ಎಲ್ಲರಿಗೂ ಚಾರ್ಜ್ ತಗೊಂಡು ಅವಳು ಕೊಟ್ಟಿರೋ ಗಿಫ್ಟನ್ನೆಲ್ಲ ವಾಪಸ್ ತಗೊಂಡಿರ್ತಾಳೆ. ಆಗ ಇಲ್ಲಿ ಬಂದರೆ ಸಂಜೆ ಇದು ಬೇರೆ, ಪ್ರೇಮಂಗೂ ಬೈತಾಳೆ, ರಾಯಿಗೂ ಬೈತಾಳೆ, ಎಲ್ಲರಿಗೂ ಬೈದು ಈ ಥರ ನನ್ನ ಮನೇಲಿ ನಡೆಯುತ್ತೆ ಅಂದರೆ ನನಗೆ ಹೇಳ್ಕೊಳಕ್ಕೆ ಅವಮಾನ ಆಗುತ್ತೆ. ಏನು ನಿಮಗಿಷ್ಟು ತಿಳಿಯಲ್ವಾ, ಹಂಗಾದರೆ ಹೀಗೆಲ್ಲ ಮಾಡ್ತಾರಾ ಯಾರಾದರೂ, ಈ ಥರ ಎಣ್ಣೆ ಕುಡಿಸ್ಕೊಂಡು ಬರ್ತಾರಾ ಹಾಗೆ ಅಂತೆಲ್ಲ ಬೈತಾಳೆ. ರಾಯಿಗೂ ಕೂಡ ಬೈತಾಳೆ. ಆಮೇಲೆ ಈ ಹುಡುಗರು ಕೂಡ ಎಲ್ಲರೂ ಹೆಂಗೆಂಗೋ ತೇಲಾಡ್ತಿರ್ತವೆ. ಇವಕ್ಕೂ ಗೊತ್ತಿಲ್ಲ ಪಾಪ, ಏನು ಕುಡಿದ್ವಿ ಅಂತಲೇ ಗೊತ್ತಿಲ್ಲ, ಜ್ಯೂಸ್ ಕುಡಿತಾಯಿದ್ದೀವಿ ಅಂತ ಕುಡಿದ್ಬಿಟ್ಟು ಪಾಪ ಇವಕ್ಕೇನು ಗೊತ್ತಿಲ್ಲ. ಈ ಸತ್ಸಂಗ ಅಂತ ಸುಳ್ಳು ಹೇಳಿ ಹೋಗಿ ಹಿಂಗೆ ಸಿಕ್ಕಾಕೊಂಡಿದ್ದಾವೆ. ಅದಕ್ಕೆ ಮನೆಗೆ ಬಂದರೆ ಸತ್ಸಂಗ ಅಂತ ಸುಳ್ಳು ಹೇಳಿ ಯಾಕೆ ಕರ್ಕೊಂಡೋದೆ ಅಂತ ಪ್ರೇಮನ್ ಕೇಳಿದ್ರೆ, ನೀವು ಸತ್ಸಂಗ ಅಲ್ಲ ದೇವಸ್ಥಾನ ಅಂತ ಹೋಗಿದ್ರೆ ಕಳಿಸ್ತಾ ಇರಲಿಲ್ಲ, ಅದಕ್ಕೇ ಸುಳ್ಳು ಹೇಳಿ ಕರ್ಕೊಂಡೋಗಿದ್ದು ನಿಜ ಅಂತ. ಅವ್ನು ನಿಜನೇ ಹೇಳ್ತಾನೆ. ನಿಜ ಹೇಳಿದ್ರೂ ಎಲ್ಲರಿಗೂ ಕೋಪ ಬಂದ್ಬಿಡುತ್ತೆ, ಎಲ್ಲರೂ ಸಿಟ್ಟು, ಈ ಥರ ಈ ಲೆವೆಲಿಗೆ ಬಂದಿದ್ದೀರಲ್ಲ ಅಂಥೇಳಿ. ಆಯಿತು ಒಂದು ದಿವಸದಲ್ವ ಬಿಡಿ ಅಂತ ಅಂದರೆ ಅದು ಕೇಳಂಗೆ ಇಲ್ಲ, ಯಾರು ಕೇಳೋ ಮೂಮೆಂಟಲ್ಲೇ ಇಲ್ಲ. ಎಲ್ಲರೂ ರಾಂಗಾಗಿ ಓಡಾಡ್ತಿದ್ದಾರೆ, ಕಿಚ್ಚಾಡ್ತಿದ್ದಾರೆ, ಕೂಗಾಡ್ತಿದ್ದಾರೆ, ಏನಪ್ಪ ಹಿಂಗೆಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ರಾಯಿನೂ ಮತ್ತು ಪ್ರೇಮಂಗೂ ಬೈತಾ ಇರ್ತಾಳೆ, ಜಾಗ ಇಲ್ಲ ಇಲ್ಲಿ, ನೀವೆಲ್ಲಾದರೂ ಹೋಗಿ ಏನಾರ ಮಾಡ್ಕೊಳ್ಳಿ, ನಾನು ದ್ವಾರಕಾಗೆ ಬಂದಾಗ ನೀನು ಸಿಕ್ಕಿದೆ, ನೀನು ಇಷ್ಟು ಒಳ್ಳೆ ಹುಡುಗ ಅಂತ ಅಂದ್ಕೊಂಡೆ, ನೀನು ಈ ಥರ ಎಲ್ಲ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂಥೇಳಿ. ಪಾಪ ಅವನದೇನು ತಪ್ಪೇ ಇರಲ್ಲ, ಅಲ್ಲಿ ಹೆಂಗಾಯಿತು ಅಂತ ಅವನಿಗೂ ಗೊತ್ತಾಗಿಲ್ಲ, ರಾಯಿಗೂ ಗೊತ್ತಾಗಿಲ್ಲ. ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಇವು ಹುಡುಗರು ಈ ಥರ ಮಾಡ್ಕೊಂಡಿದ್ದಕ್ಕೆ ಪಾಪ ಹುಡುಗರಿಗೆಲ್ಲ ಬೈದು ಅಂದು ಸಿಕ್ಕಾಬಟ್ಟೆ ಮುಜುಗರ ಆಗುತ್ತೆ ಆ ಹುಡುಗನಿಗೆ. ಆ ಹುಡುಗ ಎಲ್ಲನೂ ಒಳ್ಳೆಯದೇ ಮಾಡ್ತಾನೆ ಇವ್ರ ಮನೆಗೆ. ರಾಯಿ ಇಷ್ಟ ಆಗಿ ರಾಯಿ ಕಡೆಯಿಂದ ಎಷ್ಟೊಂದು ಹೆಲ್ಪೆಲ್ಲ ಮಾಡ್ತಾನೆ. ಆದರೂ ಕೂಡ ಬೈಸ್ಕೊಳ್ಳೋದು ತಪ್ಪಲ್ಲ, ಅವನು ಸರಿ ಬೈಸ್ಕೋತಾನೆ. ಆಮೇಲೆ ಈ ಹುಡುಗಿರು ಕೂಡ ಏನು ಹೇಳ್ತಾನೆ ಇಲ್ಲ, ಇವು ಇನ್ನೂ ತಲೆಯಿಂದ ಇಳದೇ ಇಲ್ಲ, ಇವಕ್ಕೆ ಮತ್ತು ಬಂದುಬಿಟ್ಟಿದ್ದಾವೆ ಎಲ್ಲವ. ಹಾಗಾಗ್ಬಿಟ್ಟು ಇವೇನಾರು ಹೇಳಿದರೆ ಪಾಪ ಅವನು ಬಚಾವಾಗ್ತಿದ್ದ, ಇವೇನು ಹೇಳ್ತಾನೂ ಇಲ್ಲ. ರಾಯಿ ಹೇಳಿದ್ರೆ ಕೇಳೋ ಮೂಮೆಂಟಲ್ಲಿ ಯಾರೂ ಇಲ್ಲ. ಇವ್ರ ಮನೆ ಮಕ್ಕಳು ರಾಯಿ ಬೇರೆ ಅಂತಲೇ ಹೇಳ್ತಾ ಇರ್ತಾರಲ್ಲ, ಹಾಗಾಗಿ ಅನುಪಮ ಒಬ್ಬಳೇ ವಹಿಸ್ಕೊಳ್ಳೋದು, ರಾಯಿ ನನ್ನ ಮಗಳು ಅಂತ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.